ನೋಡಿ, ಹಾಗಾದ್ರೆ ಏನಿದು ಈ ಒಂದು ಮುನಿಸು? ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಮೂಡಾ ವಿರುದ್ಧದ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುನಿಸಿಕೊಂಡಿದ್ಯಾಕೆ? ಇದೇ ವಿಚಾರವಾಗಿ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಕುಮಾರಸ್ವಾಮಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಮೂಡಾ ಪಾದಯಾತ್ರೆದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಹಿಂದೆ ಸರಿದಿರೋ ಬಗ್ಗೆ, ಮೂಡಾ ಪಾದಯಾತ್ರೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಮುನಿಸ್ಕೊಂಡಿದ್ದು, ಯಾಕೆ ಹಿಂದೇಟಾಗ್ತಾ ಇರೋದು, ಆಮೇಲೆ ನೋಡ್ತಾ ಹೋಗೋಣ. ಮೊದಲಿಗೆ ಆದಂಥ ಬೆಳವಣಿಗೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಇದೇ ಪಕ್ಕಾ ಪಾಲಿಟಿಕ್ಸ್. ಈ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಆಗಿರುವಂಥದ್ದು ದೋಸ್ತಿಗೆ ಆಗಿರುವಂಥ ಬೇಜಾರು, ಮುನಿಸು ಯಾತಕ್ಕಾಗಿ? ಹಾಗಾದ್ರೆ NDA ಸರ್ಕಾರದಲ್ಲಿ ದೋಸ್ತಿ ನಾಯಕರ ನಡುವಿನ ಮುನಿಸಲ್ಲಿ ನಿಜಕ್ಕೂ ಕೂಡ ಅಡ್ಡ ಬಂದಿರೋದೇನು? ಪಾದಯಾತ್ರೆಗೆ ದಳಪತಿ ಒಲ್ಲೆ ಅಂದಿದ್ಯಾಕೆ? ಆ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಮೂಡಾ ವಿರುದ್ಧ ಪಾದಯಾತ್ರೆ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂಥೇಳಿ ವಿಪಕ್ಷಗಳು ಏನು ಪ್ರತಿಭಟನೆ ಮಾಡೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ರೀತಿಯ ಸಜ್ಜು ಮಾಡಿಕೊಂಡಿದ್ರು. ಆದರೆ ಈ ಮೂಡಾ ವಿರುದ್ಧದ ಪಾದಯಾತ್ರೆಯಲ್ಲಿ ಬಿರುಕು ಮೂಡ್ತಾ ಇದೆ. ಕಮಲದಳ ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದ್ರ. ಹಾಗಾದ್ರೆ ಬಿಜೆಪಿ JDS ನಾಯಕರ ನಡುವೆ ಮುನಿಸು ಬಂದಿದ್ಯಾಕೆ? ಬಿಜೆಪಿ ನಾಯಕರ ವಿರುದ್ಧವೇ ದಳಪತಿ ಸಿಡಿದಿದ್ದಾರೆ. ಪಾದಯಾತ್ರೆಗೆ ಬೆಂಬಲವೇ ಇಲ್ಲ ಅಂಥೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ದೋಸ್ತಿ ನಾಯಕರು ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೇ ರ್ಯಾಲಿ, ಯಾವುದೇ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಏನೇ ಆಕ್ರೋಶಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ಜೊತೆಯಾಗಿ ಜಂಟಿಯಾಗಿ ನಿಂತಿದ್ದು. ಆದರೆ ಈಗ ಮುನಿಸಿಕೊಂಡಿರೋದು ಯಾಕೆ? ನೋಡಿ, ಹಾಗಾದ್ರೆ ಏನಿದು ಈ ಒಂದು ಮುನಿಸು? ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಮೂಡಾ ವಿರುದ್ಧದ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುನಿಸಿಕೊಂಡಿದ್ಯಾಕೆ? ಇದೇ ವಿಚಾರವಾಗಿ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಕುಮಾರಸ್ವಾಮಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಮೂಡಾ ಪಾದಯಾತ್ರೆದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಹಿಂದೆ ಸರಿದಿರೋ ಬಗ್ಗೆ, ಮೂಡಾ ಪಾದಯಾತ್ರೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಮುನಿಸ್ಕೊಂಡಿದ್ದು, ಯಾಕೆ ಹಿಂದೇಟಾಗ್ತಾ ಇರೋದು, ಆಮೇಲೆ ನೋಡ್ತಾ ಹೋಗೋಣ. ಮೊದಲಿಗೆ ಆದಂಥ ಬೆಳವಣಿಗೆ. ನೋಡಿ, ಮೂಡಾ ಹಗರಣದ ವಿರುದ್ಧ ಪಾದಯಾತ್ರೆಯನ್ನ ಏನು ಮಾಡಬೇಕು ದೋಸ್ತಿ ನಾಯಕರು ಅಂದ್ಕೊಂಡಿದ್ರು, ಅದಕ್ಕೆ ಕುಮಾರಸ್ವಾಮಿ ಒಲ್ಲೆ ಅಂದಿದ್ದಾರೆ. ಇದೇ ವಿಚಾರವನ್ನ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಯಾಕೆ? ಈ ಸ್ಟೋರಿ ನೋಡಿ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆಗೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆಗೆ ಕರೀತಾರೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮನ್ನ ಹೊರಗಿಟ್ಟು ನಿರ್ಧಾರ ಮಾಡ್ತೀರಾ? ನನಗೂ ಸಹಿಸಿಕೊಳ್ಳೋದಕ್ಕೆ ಇತಿಮಿತಿ ಇದೆ. ಪಾದಯಾತ್ರೆಗೆ ನಮ್ಮ ಬೆಂಬಲವಿಲ್ಲ. ಎಸ್, ಮೈತ್ರಿ ಪಕ್ಷದ ವಿರುದ್ಧವೇ ಮೊದಲ ಸಲ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಗಿ ಕೆಂಡವಾಗಿದ್ದಾರೆ. ಮೂಡಾ ಅಕ್ರಮ ಸೈಟ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಾದಯಾತ್ರೆಯ ವೇದಿಕೆ ಸಿದ್ಧ ಮಾಡ್ತಾ ಇದೆ. ಇದಕ್ಕೆ JDSನ ನೈತಿಕ ಬೆಂಬಲ ಇದೆಯಾ ಅಂದಿದ್ದಕ್ಕೆ HDK ಫುಲ್ ಗರಂ ಹಾಕಿ ಮಾತನಾಡಿದ್ರು. ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ
ನಮ್ಮ ಶಕ್ತಿ ಇರ್ತಕ್ಕಂಥದ್ದು. ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಯಾರೇ ಅವನು ಪ್ರೀತಮ್ ಗೌಡ? ಪೆನ್ ಡ್ರೈವ್ ಕೇಸ್ ವಿಚಾರದಲ್ಲಿ ಮಾಜಿ ಸಂಸದ ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟವರನ್ನ ಸಭೆಗೆ ಕರೀತಾರೆ. ಅವರ ಪಕ್ಕದಲ್ಲಿ ನಾನು ಕೂರ್ಬೇಕಂತೆ. ಪೆನ್ ಡ್ರೈವ್ಗಳನ್ನ ಬೀದಿ ಬೀದಿಗೆ ಹಂಚೋದಕ್ಕೆ ಯಾರು ಕಾರಣ ಅಂತ ಕಾರ್ವಾಕೆ ಪ್ರಶ್ನೆ ಮಾಡಿದ್ರು. ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರೆ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಮಿತ್ರ ಪಕ್ಷ ಬಿಜೆಪಿಯ ರಾಜ್ಯ ನಾಯಕರ ವಿರುದ್ಧ ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಮಲ ಪಾಳ್ಯದಿಂದ ಪ್ರತಿಕ್ರಿಯೆ ಹೇಗಿರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಜಯೇಂದ್ರ ಅವರ ಜೊತೆ ಚೆನ್ನಾಗೇ ಇದ್ರು ನೋಡಿ. ನಿಮಗೆ ನೆನಪಿರ್ಬೋದು, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಿಂದಲೂ ಕೂಡ ಇನ್ನೂ ಮೈತ್ರಿ ಆಗಿರಲಿಲ್ಲ. ಈ ಮೈತ್ರಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ, ಈ ಮೈತ್ರಿ ಆಗ್ತಾರೆ ಅನ್ನೋದನ್ನ. ಸೊ ಅದಕ್ಕೂ ಮುಂಚಿತವಾಗಿ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗಿದ್ವು. ವಿಜಯೇಂದ್ರ ಕೂಡ ಇಂದು ರಾಜ್ಯಾಧ್ಯಕ್ಷರು ಆಗಿರಲಿಲ್ಲ. ಆಗ್ಲಿಂದಲೂ ಕೂಡ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ನಿಮಗೆ ನೆನಪಿದೆ, ಈಗಲೂ ಕೂಡ ಆ ಕ್ಷಣದಲ್ಲೂ ಕೂಡ ಅವರಿನ್ನೂ ಮೈತ್ರಿ ಆಗಿರಲಿಲ್ಲ. ಯಾವಾಗ ಮೈತ್ರಿ ಆಗ್ತಾರೆ ನಮ್ಮ 4 ಕ್ಷೇತ್ರ ಕೇಳಿದ್ದಾರೆ 4 ಕ್ಷೇತ್ರ ಕೇಳಿದ್ದಾರೆ ಅಂತ ಗುಸುಗುಸು ಹೊರಡಲಿಕ್ಕೆ ಶುರುವಾಯಿತು. ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಬಂದರು. ಎಷ್ಟರ ಮಟ್ಟಿಗೆ ಅಂದರೆ ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಆ ದೋಸ್ತಿ ನಾಯಕರ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಈಗಾಗಲೇ ಸಾಕಷ್ಟು ರ್ಯಾಲಿಗಳಲ್ಲಿ ಪ್ರತಿಭಟನೆಗಳಲ್ಲಿ ನೀವು ನೋಡಿದ್ದೀರಿ. ಆದರೆ ಏಕಾಏಕಿ ದೋಸ್ತಿಗಳ ನಡುವೆ ಬಿರುಕು ಬಿಡಲು ಕಾರಣ ಏನು? ದೋಸ್ತಿಗಳ ವಿರುದ್ಧವೇ ಗುಡುಗಿದ್ದಾರೆ ಕುಮಾರಸ್ವಾಮಿ. ದೋಸ್ತಿಗಳ ವಿರುದ್ಧವೇ ಇದು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್. ಯಾಕೆ ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದೇ ಯಾಕೆ ಅಂಥೇಳಿ. ಮೂಡ ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದಿದ್ದಾರೆ. JDS ಕೂಡ ಅವ್ರು ಲೈಟಾಗಿ ಹಿಂದೆ ಸರಿದು, ಲೈಟಾಗಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು ಯಾಕೆ ಅಂಥೇಳಿ. ಪಾದಯಾತ್ರೆ ಬಗ್ಗೆ NDA ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ. ಕಾರಣ BJPಯ ಅದೊಂದು ನಿರ್ಧಾರ. ಯಾವ ಹಾಸನದಲ್ಲಿ ಪ್ರೀತಮ್ ಗೌಡರು ದೇವೇಗೌಡರ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಇವತ್ತು ಹೇಳಿಕೆಯನ್ನು ಕೊಟ್ಟರು, ಅಲ್ಲೇ ಒಂದು ರೀತಿಯಲ್ಲಿ BJP ಪಕ್ಷದಲ್ಲಿ ಗೊಂದಲಗಳು ಶುರುವಾಗೋದ್ವು. ಶಕ್ತಿಯುತವಾದ ದೋಸ್ತಿ ನಾಯಕರ ನಡುವೆ ಶುರುವಾಯಿತು ಬಿರುಕು. BJP ನಿರ್ಧಾರಕ್ಕೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಈಗ ಫುಲ್ ಗರಂ ಆಗಿದ್ದಾರೆ. ನಾನು ಯಾಕೆ ಬರಬೇಕು, ಅವರಿರೋ ಸಭೆಗೆ ನಾನು ಯಾಕೆ ಬರಬೇಕು ಅಂಥೇಳಿ BJP ನಾಯಕರು ಈಗ ಎಕ್ಸ್ಪೋಸ್ ಆಗುವಂಥ ಢವಢವ ಶುರುವಾಗಿದೆ. ಈ ನಡುವೆ ಈ ಬೆನ್ನಲ್ಲಿ ಆದಂಥ ಒಂದು ಸಣ್ಣ ಬೆಳವಣಿಗೆ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ, ಹೌದು. ಕುಮಾರಸ್ವಾಮಿ ಹೇಳ್ಕೊಳ್ತಿದ್ದಾರೆ ಬೆಂಗಳೂರು ಮೈಸೂರು ಮಂಡ್ಯ